ಕೂಸು 9 ತಿಂಗಳು ಹೊಟ್ಟೆಯಾಗಿದ್ದಾಗ ಎಷ್ಟು ಸಂಸ್ಕಾರ ಆಕ್ಕಾವ ಅಂದ್ರೆ 80% ಒಬ್ಬ ಮನುಷ್ಯಾಗ ಅವನ ಜೀವನದೊಳಗೆ 100 ವರ್ಷದಾಗ ಆಗುವ ಸಂಸ್ಕಾರದ 80% ಹೊಟ್ಟೆಯಾಗಿದ್ದಾಗ ಆಕ್ಕಾವ. ರಕ್ಷಿಸ್ಬೇಕಂದ್ರೆ ಅವ್ರನ್ನ ಎಲ್ಲರನ್ನು ಹೊಡೆದು ನುಂಗಂಗದಾನವ. ಮೂರ್ತಿ ಸಾಣದೈತಿ. ಆದ್ರೆ ಸನ್ಯಾಸಿಗಳನ್ನು ರಕ್ಷಿಸಬೇಕಾದವ್ರು ನೀವು ಯಾವುದರಿಂದ? ಮಾತೆಯ ಅಂತ್ಯ ಆಯಿತು, ಪಿತೃವಿನ ಅಂತ್ಯ ಆಯಿತು, ಅಣ್ತಂಬರು ಯಾರ್ಯಾರು ಹೋದ್ರು ಎಂದು ಹೋದ್ರು ಯಾರು ಹೋದ್ರು ಅಂತ ಹೋಗಿ ಹೇಳೋರಿಗೆ ಧೈರ್ಯ ಆಗಲಿಲ್ಲ. ನೀವು ಅಥರ್ಗಾದ ಮಂದಿ ಭಾಳ ಗಟ್ಟಿಮುಟ್ಟು ಮಂದಿರಪ್ಪ. 108 ದಿವಸ ನಡ್ಸ್ಕೊಂಡು ಬಂದ್ರಿ. ಇವೇ ಮಾತಾ ಕೇಳಿರಿ. 108 ದಿವಸ ಅಪ್ಪಗಳು ಕೇಳಿ ಬಹುತೇಕ ನಿಮಗೆ ಪುಸ್ತಕ ಬರೆಯಾಟ ಒಬ್ಬೊಬ್ಬರಿಗೆ ಬಾಯ್ಪಾಟ್ ಆಗೈತನಂತ ನನಗೆ ಅನ್ಸಾಕತ್ತೈತಿ. ಇದ್ರಾಗ ಇನ್ನೊಂದು ಮಾತು ಹೇಳ್ಯಾನ. ಯಾರ್ಯಾರು ಹೆಣ್ಮಕ್ಳು ಇದ್ರಾಗ ಹೊಟ್ಲಿದ್ದವ್ರು ಅದಾರಲ್ಲ, ಹುಟ್ಟು ಮಕ್ಕಳೆಲ್ಲ ಮುತ್ತು ರತ್ನನ ಹುಡ್ತಾವಂತ ತಿಳ್ಕೊಬೇಕು ನೀವು. ಯಾಕಂತ ಕೇಳಿದ್ರೆ, ಅಭಿಮನ್ಯು ಹೊಟ್ಟೆಯಾಗಿದ್ದಾಗ ಏನೇನು ಕೇಳಿದ್ನಲ್ಲ ಹೊರಗೆ ಬಂದಿಂದೆಲ್ಲ ಮಾಡಿದ್ನು. ನಾನು ಆಯುರ್ವೇದದೊಳಗೆ ಮತ್ತು ಮನೋವೈಜ್ಞಾನ ಶಾಸ್ತ್ರದೊಳಗೆ ಓದುತ್ತಿದ್ದೆ. ಕೂಸು 9 ತಿಂಗಳು ಹೊಟ್ಟೆಯಾಗಿದ್ದಾಗ ಎಷ್ಟು ಸಂಸ್ಕಾರ ಆಕ್ಕಾವ ಅಂದ್ರೆ 80% ಒಬ್ಬ ಮನುಷ್ಯಾಗ ಅವನ ಜೀವನದೊಳಗೆ 100 ವರ್ಷದಾಗ ಆಗುವ ಸಂಸ್ಕಾರದ 80% ಹೊಟ್ಟೆಯಾಗಿದ್ದಾಗ ಆಕ್ಕಾವಂತ. 20% ಅಷ್ಟ ಹೊರಗೆ ಬಂದಿಂದ ಆಕ್ಕಾವಂತ. ಅಂಥ ಒಂದು ಪೀಳಿಗೆಗೆ ಬೇಕಾಗುವಂಥ ಸಂಸ್ಕಾರ ನಿಮಗೆ ನಮ್ಮ ಈಶಪ್ರಸಾದ್ ಸ್ವಾಮಿಗಳು ಕೊಡಿಸಿದ್ರಲ್ಲ. ತಾಯಂದಿರಿಗೆ ನಿಮಗೆ ಒಬ್ಬ ತಾಯಿ ಸಂಸ್ಕಾರವಂತ ಆದ್ಲಂದ್ರೆ ಈ ಪೀಳಿಗೆ ನಮ್ದು ಏನೈತಿ ಮುಂದಿಂದು ಭಾಳ ಚಲೋ ಬರ್ತೈತಿ. ಅದಕ್ಕೆ ತಾವು ಅಥರ್ಗದವ್ರು ಏನು ಮಾಡಿ ತೋರಿಸಿರಲ್ಲ, ಇದು ಇಡೀ ಸಮಾಜಕ್ಕೆ ಏನ್ರಿ 3 ತಿಂಗಳಗಟ್ಟಲೆ ಮಾಡೋದಂದ್ರೆ ಏನು ಸಾಮಾನ್ಯ ಕೆಲಸ? ಸಂಸ್ಕಾರ ಏನೋ ಒಂದು ಮಂತ್ರಿಸಿದ ದಿವಸಗಳಂತೆ ಇವು, ಮಂತ್ರಿಸಿದ ದಿವಸಗಳಂತಾರೆ ಇವು. ನಿಮ್ಮ 108 ದಿವಸ ಬಹುತೇಕ ಅಪ್ಪಗಳು ಮಂತ್ರಿಸ ಕೊಟ್ಟಿದ್ರು ಏನೋ ನಿಮ್ಮ ಊರವ್ರಿಗೆ ಮಾಡಿದ್ರಿ. ಬಹಳ ಸಂತೋಷ. ನಮ್ಮ ಈಶಪ್ರಸಾದ್ ಸ್ವಾಮಿಗಳನ್ನು ತಮ್ಮ ಕೈ ಕೊಟ್ಟಾರ ಅಪ್ಪಗಳು ಅಂತಂದ್ರೆ ಅವ್ರನ್ನ ರಕ್ಷಿಸ್ಬೇಕು. ತಾವೆಲ್ಲ ರಕ್ಷಿಸ್ಬೇಕಂದ್ರೆ ಅವ್ರನ್ನ ಎಲ್ಲರನ್ನೂ ಹೊಡೆದು ನುಂಗಂಗದಾನವ. ಮೂರ್ತಿ ಸಾಣದೈತಿ. ಆದ್ರೆ ಸನ್ಯಾಸಿಗಳನ್ನು ರಕ್ಷಿಸಬೇಕಾದವ್ರು ನೀವು ಯಾವುದರಿಂದ? ಯಾವುದೇ ಆಶೆ ಆಮಿಷಗಳಿಗೆ ಬಲಿ ಆಗ್ಲಾರ್ದಂಗೆ ಅಂಥವು ಯಾವನ್ನೂ ಅವ್ರ ಮುಂದೆ ಹಾಕಬಾರ್ದು. ಅಪ್ಪಗಳು ನಮ್ಗಂತಿದ್ರು. ಭಕ್ತರಾದವರು ಸ್ವಾಮಿಗಳನ್ನು ರಕ್ಷಿಸೋದು ಅಂದ್ರೇನು ಬಡಗಿ ಹಿಡ್ಕೊಂಡು ನಿಂದಿರೋದಲ್ಲ. ಅವ್ರ ಕಣ್ಣೆದುರಿಗೆ ಯಾವುದೇ ಪ್ರಲೋಭನೆಗಳು ಬಾರದಂತೆ ನೋಡ್ಕೋಬೇಕು ಅಂತ. ಯಾವ ಪ್ರಲೋಭನೆಗೂ ಸಹಿತ ಬಲಿ ಬಿದ್ದಿರಬಾರ್ದು. ಹಂಗೆ ನೋಡು, ನಮ್ಮ ಎದುರಿಗೆ ಅವ್ರದ ಒಂದು ಆದರ್ಶಿಗೆ ಅಪ್ಪಗಳು 84 ವರ್ಷದಾಗ ಯಾವ ಪ್ರಲೋಭನೆಗೂ ಒಳಗಾಗಲಿಲ್ಲ. ಒಂದು ಸಾದಾ ಪೆನ್ ಸಹಿತ ಬೇಕನ್ನಿಸ್ಲಿಲ್ಲ ಎಂದು. ಆಮ್ಯಾಗ 82 ವರ್ಷದಾಗ ಏನು 8-10 ವರ್ಷದಾಗಿದ್ದಾಗ ಮನೆಗೆ ಬಿಟ್ಟು ಬಂದರು. ಹೊಳ್ಳಿ ಮಾತೆಯ ಅಂತ್ಯ ಆಯಿತು, ಪಿತೃವಿನ ಅಂತ್ಯ ಆಯಿತು, ಅಣ್ತಂಬರು ಯಾರ್ಯಾರು ಹೋದ್ರು ಎಂದು ಹೋದ್ರು ಯಾರು ಹೋದ್ರು ಅಂತ ಹೋಗಿ ಹೇಳೋರಿಗೆ ಧೈರ್ಯ ಆಗಲಿಲ್ಲ. ಹಿಂಗೆ ಹೋದ್ರಿ ಹಿಂಗೆ ಇದು ಆತ್ರಿ ಅಂತ ಹೇಳೋರಿಗೆ ಧೈರ್ಯ ಆಗಲಿಲ್ಲ, ಕೇಳೋರಿಗೆ ಧೈರ್ಯ ಆಗಲಿಲ್ಲ. ಅವ್ರಿಗೇನು ಗೊತ್ತಿರಲಿಲ್ಲ ಅಂತ ಹಿಂಗೇನು ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಗೊತ್ತೈತಿ ಅಂತ ಯಾರಿಗೆ ಅನಿಸ್ಕೊಡ್ಲಿಲ್ಲ. ಸನ್ಯಾಸಿಗಳು ಇರಬೇಕಾದದ್ದ ಹಿಂಗೆ. ಆಮ್ಯಾಗ ಒಂದು ಮಾತನ್ನು ನಮ್ಮ ಸನ್ಯಾಸ ಪರಂಪರೆಯೊಳಗೆ ಹೇಳ್ತಾರೆ, ವಮನ ಗ್ರಹಣ ಎಂದಿಗೂ ಸಾಧ್ಯವಿಲ್ಲ. ಅದನ್ನು ನಾನು ನೋಡಿದಂಥ ಏಕೈಕ ವ್ಯಕ್ತಿ ಅಪ್ಪಗಳು. ವಮನ ಗ್ರಹಣ ಅಂದ್ರೆ ಏನು ಗೊತ್ತಾತ ನಿಮ್ಗೆ? ಇಲ್ಲ. ವಮನ ಅಂದ್ರೆ ಕಾರ್ಕೊಂಡದ್ದನ್ನು ಎಷ್ಟ ಹಸಿವಾದರೂ ಸಹಿತ ಹೊಳ್ಳಿ ನೆಕ್ಕಾಕ ಬರಂಗಿಲ್ಲ. ಇದು ನಂದ ಐತೇಳ ಅದಕ್ಕೆ ನಕ್ಕೈತೆ ಅಂತೇಳಿ ಹಸಿವು ಭಾಳತ್ತಂತೇಳಿ ಹೋಗಿ ಹೊಳ್ಳಿ ನೆಕ್ಕಾಕ ಬರ್ತೈತೆ ಅನ್ನೋದನ್ನು ಒಮ್ಮೆ. ಹಂಗೆ ಒಬ್ಬ ಮನುಷ್ಯ ಯಥಾರ್ಥವಾಗಿ ಮನೆ ಬಿಟ್ಟು ಬಂದ ಸನ್ಯಾಸಿ ಅಂದ್ರೆ ಯಾವ ಕಾಲಕ್ಕೂ ಅದನ್ನು ಹೊಳ್ಳಿ ನೆಕ್ಕಾಕ ಬರೋದಿಲ್ಲ. ಅವ ಹೊಳ್ಳಿ ನೆಕ್ಕಲಾರ್ದವನ ಸನ್ಯಾಸಿ. ನೆಕ್ಕಿದ ಅಂತಂದ್ರೆ ಅವ ಪಕ್ಕಾ ಸನ್ಯಾಸಿ. ಅಂಥ ವ್ಯಕ್ತಿ, ಶಕ್ತಿ, ದೇವರು ನನ್ನ ಕಣ್ಣೆದುರಿಗೆ ಸಿಕ್ಕವರು ಅಪ್ಪಗಳು ಎಂದೂ ಹೊಳ್ಳಿ ನೋಡಿ.